ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ? ಯಾರವಳು? ನಾವು ಈಟ್ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರ ಅಪ್ಪನ ಮಗಳು ಸ್ನೇಹ. ಇಟ್ಕಣಪ್ಪ. ಹೌದು ಕಣವ, ನಮ್ಮವ್ರಿಗೆ ಆಪರೇಷನ್ ಆದಾಗ ಅಲ್ಲಿದ್ದಿದ್ದು ಸಿಬ್ಬಂದಿನೇ ನನಗೆ ಈಸೆ ಹೊಳಿತು. ನಮ್ಮವರು ನಮ್ಮನ್ನೆಲ್ಲ ಬಿಟ್ಟೋದಾಗ ಅವ್ರಿಗೆ ಆಪರೇಷನ್ ಆಯಿತು ಗೊತ್ತಾ. ಅದೇ ದಿವಸ ಗಂಗಾಧರಪ್ಪ ಮತ್ತು ಅವ್ರ ಮಗಳು ಯಾವುದೋ ಆಪರೇಷನ್ ಅಂತ ಹೋಗಿದ್ರು. ಆದರೆ ಅಲ್ಲಿ ಆಪರೇಷನ್ ಆಗಿದ್ದು ಅವ್ರ ಅಪ್ಪನಿಗಲ್ಲವ, ಆ ಹುಡುಗಿಗೆ. ನಮ್ಮ ಹೃದಯನ ಇದೇ ಹುಡುಗಿಗೆ ಹಾಕೊಳಕಣವ. ನಾನು ಈಸ್ಯನ ಸಾನೇ ಕಷ್ಟಪಟ್ಟು ಕಂಡಿಡ್ತೀನವ. ಅಲ್ಲ, ನಂಗೆ ಈಸ್ಯ ಗೊತ್ತಾದ್ಮ್ಯಾಕು ನಮ್ಮ ಹೃದಯ ನನ್ನ ಕಣ್ಮುಂದೆ ಇದ್ಮ್ಯಾಕು ಅದು ನಿಂಗವ ಬಿಟ್ಟಿರಲಿ. ನಮ್ಮನ್ನೆಲ್ಲ ಬಿಟ್ಟೋದ್ಮ್ಯಾಕು ನಮ್ಮ ಜೊತೆಗೆ ಅವಳ, ನಮ್ಮ ಮನೆಗೆ ಅವಳ. ನಂಗೆ ಗೊತ್ತಿತ್ತು ನಮ್ಮ ಸ್ನೇಹ ನಮ್ಮನ್ನು ಬಿಟ್ಟು ಹೋಗಕ್ಕಿಲ್ಲ ಅಂತ. ಈಗ ನೋಡು, ಈಗ ನನ್ನ ಮಗಳು ಅದೇ ಬಿಡ್ತಾ ನಮ್ಮನೆ ಕೇಳ್ತಾ ಐತೆ. ತಾಯಿ, ನಮ್ಮವ್ವ ನಮ್ಮಲ್ಲಿ ಓಟೊಂದು ಕರ್ಣನವ ನಿಂಗೆ. ಅವ, ಈ ಇಸೆಗಳು ನಿಂಗೆ ಏಟೊಂದು ಖುಷಿ ಆಯಿತು, ನನಗೂ ಆಟೆ ಖುಷಿ ಆಯಿತು ಕಣವ. ಅದಕ್ಕೆ ನಾನು ಬಂದು ಈ ಸಂಬಂಧನ ತಡೆದಿದ್ದು. ನಮ್ಮವರು ಇನ್ನು ಯಾರನ್ನೋ ಮದುವೆ ಆಗಿ ನಮ್ಮೆಲ್ಲರಿಂದ ದೂರ ಆಗೋದು ನಂಗೆ ಇಷ್ಟ ಅಲ್ಲ ಕಣವ. ಅದಕ್ಕೆ ಅವ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೆಂಗಿದ್ರು ಅವ ನನ್ನ ಮದುವೆ ಆಗಲೇಬೇಕು ಅಂತ ಗಡು ಕೊಟ್ಟವ್ರೆ. ನಾನು ಮತ್ತೆ ಮದುವೆ ಅಂತ ಆದರೆ ನಮ್ಮ ಹೃದಯ ಹಾಕಿರೋ ಹುಡುಗಿನೇ ಅಂತ ತೀರ್ಮಾನ ಮಾಡೀನವ. ನಮ್ಮವ್ರು ಸದಾ ನನ್ನ ಜೊತೆ ಇರಬೇಕವ. ಅವ್ರ ಹೃದಯನ ನಾನು ಜೋಪಾನ ಮಾಡಬೇಕು. ನನ್ನ ಜೀವನದ ಧ್ಯೇಯ ಅದೇ ಕಣವ. ಇದ್ರ ಏನೋ ಸ್ವಾರ್ಥ ಅನ್ಸಿದ್ರೆ ನನ್ನ ಸಂಸ್ಬಿಡು ಕಣವ. ಇಲ್ಲ ಕಣಪ್ಪ, ಇಲ್ಲ, ಇದ್ರಾಗೆ ಏನೂ ತೆಪ್ಪಿಲ್ಲ. ನನ್ನ ಮಗಳು ಸತ್ತ ಮ್ಯಾಕು ಅವಳ ಮ್ಯಾಗೆ ಓಟೊಂದು ವಿರೋಧಿ ಮಾಡಿಕೊಂಡಿದೆಯಲ್ಲ. ನಿನ್ನಂತ ಹಳಿಯನ್ನು ಪಡೆಯೋಕ್ಕೆ ನಾನು ಶಾನ ಪುಣ್ಯ ಮಾಡಿದ್ದೆ ಕಣಪ್ಪ, ಶಾನ ಪುಣ್ಯ ಮಾಡಿದ್ದೆ. ನಮ್ಮವ್ರು ಇಲ್ಲ ಅಂತ ಹೇಳ್ಬೇಡವ. ಅವ್ರು ನಮಗೋಸ್ಕರ ನಮ್ಮ ಕಣ್ಮುಂದೇನೆ ಅವ್ರೆ. ಅಲ್ಲ, ಈ ವಿಷಯ ಸ್ನೇಹ ಗೊತ್ತಿದ್ರು ಅವಳ್ಯಾಕೆ ನಮ್ಗೆ ಹೇಳಲಿಲ್ಲ? ಇಲ್ಲವ, ಈ ವಿಷಯ ಆ ಹುಡುಗಿಗೂ ಗೊತ್ತಿಲ್ಲ. ಡಾಕ್ಟ್ರು ಯಾರ ಹೃದಯನ ಯಾರಿಗೆ ಹಾಕ್ತಾರೆ ಅಂತ ಯಾರಿಗೂ ಹೇಳೋಕ್ಕಿಲ್ಲ. ಹೌದೇ? ನಾನು ವಿಷಯನ ಯಾಕೆ ಮುಚ್ಚಿಟ್ಟೆ ಅಂತಂದ್ರೆ ಆ ಹುಡುಗಿ ಮ್ಯಾಕೆ ಸನೇ ಹೊರಟಾಗಿ ಕಿರ್ಚಾಡ್ಬಿಟ್ಟಿವ್ನಿ. ರೌಡಿ ಅನ್ಸಂಗೆ ಹೊಡೆದಾಡ್ಬಿಟ್ಟಿವ್ನಿ. ಆ ಹುಡುಗಿಗೆ ನನ್ನ ಮ್ಯಾಕೆ ಅದು ಏಟ್ ಕೋಪ ಆಯ್ತೋ ಏನೋ. ಆದರೆ ಮೊದಲು ಆ ಹುಡುಗಿನ ಒಪ್ಸ್ಬೇಕು ಕಣವ. ಆದರೆ ಒಂದವ, ನಾನು ಮೊದಲು ಮಾಡಿದ ತಪ್ಪನ್ನ ಮತ್ತೆ ಮಾಡೋಕ್ಕಿಲ್ಲ. ನಿಮ್ಗೆ ಯಾರಿಗೂ ಹೇಳ್ದೆ ನಮ್ಮವ್ರ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟಿದ್ದೆ. ಆದರೆ ಈ ಸಲ ಆ ತಪ್ಪು ಮಾಡೋಕ್ಕಿಲ್ಲ. ಎಲ್ರು ಒಪ್ಪಿಗೆ ತಗೊಂಡೆ ಎಲ್ರ ಮುಂದೆನೇ ತಾಳಿ ಕಟ್ತೀನಿ. ಆ ಹುಡುಗಿ ಒಪ್ಪಿಲ್ಲ ಅಂದರೆ ನಾನು ತಾಳಿ ಕಟ್ಟೋಕ್ಕಿಲ್ಲವ, ಬಲವಂತನೂ ಮಾಡೋಕ್ಕಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಹುಡುಗಿ ಒಪ್ಪಿಗೆ ಬೇಕೇ ಬೇಕು. ವಾ, ಆ ಹುಡುಗಿ ಒಪ್ಪಿಗೆ ಇದ್ರೆ ಸಾಕು, ಅವ್ರವ್ವನ ಒಪ್ಪಿಗೆ ಬೇಡ? ನಾನು ಅವ್ರವ್ವ,
ಗೆಪ್ತಿರ್ಲಿ. ಅಯ್ಯವ್ವ ನಿನ್ನೊಕ್ಕೆ ಬೇಕೇ ಬೇಕು ಕಣವ. ಸಿರಿ, ಈಗ ಅವಳನ್ನ ಹೆಂಗೆ ಒಪ್ಸ್ತೀಯೇ? ಅಲ್ಲ, ಅವಳು ನೀನು ನೋಡಿರಿ ಎದ್ರಕಂಡು ಸಾಯ್ತಾಳೆ. ಸಾಯಬ್ರೆ ಸಾಯಬ್ರೆ ಅಂತ ಗೌರವ ಕೊಡ್ತಾಳೆ. ಹಿಂಗಿರುವಾಗ ಹೆಂಗೆ ಒಪ್ಸ್ತೀಯಾ? ಅದೇ ಗೊತ್ತಾಯ್ತಲ್ಲ ಕಣವ. ಏನೋ ಈ ಒಡಿ ಬಡಿ ಅಂದರೆ ಹೆಂಗ ಮಾಡ್ಬಿಡ್ತೀನಿ. ಅಂದರೆ ಹುಡುಗಿರ್ತ ಹೋಗಿ ಮಾತಾಡೋದು ಅಂತಂದ್ರೆ ನನಗೆ ಗೊತ್ತಿಲ್ದಂಗೆ ಎದೆ ನಡ್ಕೊಂಬಿಡ್ತದವ. ಏನು ಮಾಡೋದೇನೋ ಗೊತ್ತಾಯ್ತಲ್ಲ. ನಾನಿಲ್ವೇ? ಈ ಪುಟ್ಟಕ್ಕ ಇರೋವರೆಗೂ ನೀನು ನಡಗಬೇಡ. ಅವ ನನ್ನ ಮಗಳನ್ನ ನೀನು ಪಿರುತಿ ಮಾಡೋಕ್ಕೆ ನಾನೇ ಸಹಾಯ ಮಾಡ್ತೀನಿ. ನನ್ನ ಮಗಳ ಹೃದಯ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡೋಕ್ಕಿಲ್ಲ. ಅವಳ ಹೃದಯಕ್ಕೆ ನೀನೇ ಯಜಮಾನ. ಸಾನೆ ಟ್ಯಾಂಕ್ಸ್ ಅವ. ಇನ್ನು ಮ್ಯಾಕೆ ಆ ಹುಡುಗಿನ ಒಪ್ಸಕ್ಕೆ ನಿಂಗೆ ನಾನೇ ಗುರು. ನಿಮ್ಮ ಹುಡುಗರು ಹೇಳ್ತಿರ್ತಾರಲ್ಲೋ, ಅದೇನೋ ಲವ್ ಗುರು, ಅದು ನಾನೇಯ. ಸಚಿನ್ ಫೋನ್ಗಿನ್ ಮಾಡಿದ್ದಾನವೇ? ಅವ್ನು ನನಗೆ ಕಾಲ್ ಮಾಡ್ತಾನೆ. ಅಲ್ಲ ನೋಡಿ ತುಂಬ ದಿನ ಆಯ್ತಲ್ಲ, ಹಂಗೆ ಫೋನ್ಗಿನ್ ಮಾಡಿದ್ನ ಅಂತ ಕೇಳ್ದೆ. ಗೊತ್ತಿದ್ದು ಕೇಳ್ಬೇಡಕ್ಕ. ಅವ್ನು ನನ್ನ ಜೊತೆ ಟಚಲ್ಲೇ ಇಲ್ಲ. ಅವನು ನಿನ್ಗೇನಾದರೂ ಫೋನ್ ಮಾಡಿದ್ನಾ? ನಿನ್ಗೊಂದು ವಿಷಯನೇ ಬೇಡ ಅಂದ್ಮ್ಯಾಕೆ ಫೋನ್ ಮಾಡಿದ್ನ ಅಂತ ಯಾಕವಿ ಕೇಳ್ತಿದ್ಯಾ? ಸರಿ ಬಿಡು, ಕೇಳಿದ್ ತಪ್ಪಾಯ್ತು, ಸಾರಿ. ಹೊಸಿನಿ, ದಿಟ್ವಾಗ್ಲೂ ನಿಂಗೆ ಸಚಿನ್ ಕಂಡ್ರೆ ಇಷ್ಟ ಇಲ್ವೇ? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಅಲ್ಲ, ಅವನೇನೋ ಪರಿಸ್ಥಿತಿಗೆ ಸಿಕ್ಕಿ ನಿನ್ ತವ ಅನಾಥ ಅಂತ ಸುಳ್ಳು ಹೇಳ್ದ. ಅಷ್ಟಕ್ಕೆ ಅವನ ಮೇಲಿರೋ ಪ್ರೀತಿನೇ ಉಂಟೋಯ್ತಾ? ನೀವು ಹುಡುಗಿರು ಪ್ರೀತಿ ಗೀಟನ ಬೆಲೆ ಕೊಡೋದು. ಇಷ್ಟೇ ಏನೋ ನೀನು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು? ಆ ಸಚಿನು ನನ್ನ ಬಗ್ಗೆ ಹೀಗೆ ತಿಳ್ಕೊಂಡಿರ್ತಾನೆ. ನನಗೆ ಕೋಪ ಇದೆ ಅಂದ ಮಾತ್ರಕ್ಕೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ನಾನು ಅವನ್ನ ಅವತ್ತು ಎಷ್ಟು ಪ್ರೀತಿಸ್ತಿದ್ನೋ ಇವತ್ತು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಾನು ಕಷ್ಟದಲ್ಲಿದ್ದಾಗ ನನಗೆ ಎಷ್ಟು ಸಪೋರ್ಟ್ ಮಾಡಿದಾನೆ ಗೊತ್ತಾ? ಸ್ನೇಹಕ್ಕ ತೀರ್ಕೊಂಡಾಗ್ಲೂ ಅವ್ನು ನನಗೆ ಎಷ್ಟು ಧೈರ್ಯ ಹೇಳಿದಾನೆ ಗೊತ್ತಾ? ಸುಮಾ, ಐ ಆಮ್ ಸಾರಿ. ನಾನು ಯಾರ ಸಾವನು ಇಷ್ಟ ಹತ್ರದಿಂದ ನೋಡ್ದವನಲ್ಲ. ಒಬ್ಬರು ಅತ್ತಾಗ ಸಮಾಧಾನ ಮಾಡೋಕ್ಕೂ ಬರದೆ ಬೆಳೆದ್ಬಿಟ್ಟೆ. ಆದರೆ ನಾನು ತುಂಬ ಪ್ರೀತಿ ಮಾಡೋ ಹುಡುಗಿ ಅಳ್ತಿರೋದನ್ನು ನೋಡಿದ್ರೆ ಐ ಕಾಂಟ್. ತುಂಬ ನೋವಾಗ್ತಿದೆ. ನಿನಗೆ ಸಮಾಧಾನನೂ ಮಾಡೋಕ್ಕಾಗದೆ, ನಿನ್ನ ಸಂಕಟನೂ ನೋಡೋಕ್ಕಾಗದೆ ಕಷ್ಟಪಡ್ತಿದ್ದೀನಿ. ಆ ದೇವ್ರಿಗೆ ಒಳ್ಳೆಯವ್ರ ಮೇಲೆ ಯಾಕೆ ಕಣ್ಣು? ನಾನು ಯಾವಾಗಲೂ ಈ ಬ್ರಕ್ಕಂದ್ರ ಜೊತೆನೂ ಕೋಪದಲ್ಲಿ ಜಗಳ ಆಡ್ತಿದ್ದೆ. ನೀವಿಬ್ರು ಇಲ್ಲದೆ ನಾನೊಬ್ಳೇ ಇದ್ದಿದ್ರೆ ಎಲ್ಲ ನಾನೊಬ್ಳಿಗೆ ಸಿಕ್ತಿತ್ತು ಅಂತ. ಆದರೆ ಅದೇ ನಿಜ ಆಗೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಮಾತಿಂದಾನೇ ಹೀಗೆಲ್ಲ ಆಗ್ತಿದೆ ಅನಿಸ್ತಿದೆ. ಅವ್ರ ಬದಲು ನಾನಾದರೂ ಸಾಯ್ಬಾರ್ದಿತ್ತ? ಪ್ಲೀಸ್, ಮಾತ್ಗೂ ಈ ಥರ ಹೇಳ್ಬೇಡ ಸುಮಾ. ನೀನು ಹೇಳ್ದಂಗೆ ನಂಗೆ ಅಮ್ಮನ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಯಾವಾಗ ಕುಸ್ತು ಬಿದ್ದೋಗ್ತೀನೋ ಅನಿಸ್ತಿದೆ. ನಾನೇ ಹಿಂಗಾದ್ರೆ
ಇನ್ನು ಅವ್ವ ನಾನು ಅತ್ತಾಗ ಸ್ನೇಹಕ್ಕ ಬೈತಿದ್ಲು. ಅವಳಿಗೆ ಅಳೋದಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಯಾವುದೇ ಸಿಚುವೇಶನ್ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ಕೊಡ್ತಿದ್ಲು. ಆದ್ರೆ ಇವಾಗ ಅವಳೆ ನಮ್ನೆಲ್ಲ ಅಳಿಸ್ತಿದ್ದಾಳೆ. ಅಕ್ಕನ ಹೇಗೂ ವಾಪಸ್ ಕರ್ಕೊಂಬರೋದು? ಇನ್ ಮುಂದೆ ಇಬ್ರು ಅಕ್ಕಂದ್ರು ನನ್ನ ಲೈಫಲ್ಲಿ ಇರಲ್ಲ ಅನ್ನೋದನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ. ಸಚಿನ್, ನೀನ್ ಹೊರಡು. ನಾನು ತುಂಬಾ ಯಾರನ್ನ ಇಷ್ಟಪಡ್ತೀನೋ ಅವನ್ನೆಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೀನು ಇರ್ಬೇಡ. ಹೊರಡು. ಇಲ್ಲ ಸಚಿನ್, ನಾನು ನಿಜವಾಗ್ಲೂ ಹೇಳ್ತೀನಿ, ಹೊರಡು ನೀನು. ಸುಮಾ, ಪ್ಲೀಸ್ ಸಚಿನ್, ಹೋಗು. ಓಕೆ, ಐ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಟೇಕ್ ಯುವರ್ ಓನ್ ಟೈಮ್. ನಾನು ನಿನ್ನ ಬಿಟ್ಟು ಹೋಗೋದೇ ಆದರೆ ಅದು ನಾನು ಸತ್ತಾಗ ಮಾತ್ರ. ಐ ಆಮ್ ಸಾರಿ ಸುಮಾ, ಬಟ್ ಅದು ನಿಜ. ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ಯಾವತ್ತೂ ಬಿಟ್ಟು ಹೋಗಲ್ಲ. ನಿಮ್ಮಿಬ್ರು ಮಧ್ಯೆ ಈಟೊಂದೆಲ್ಲ ಪ್ರೀತಿ ಇದ್ಮೇಲೆ ಯಾಕವಿ ಅವನು ಒಪ್ಕೊಳ್ಳೋಕೆ ಈಟೊಂದು ಸತಾಯಿಸ್ತಾ ಇದೆಯಾ? ಪ್ರೀತಿ ಒಂದನ್ನೇ ನೋಡಕ್ ಆಗಲ್ಲ ಪುರುಷಿ. ಅವ್ವ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಅದು ಅಲ್ಲದೆ ಅವ್ರಪ್ಪ ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿ ಹೋದ್ಮೇಲಂತೂ ಅವರಿಂದ ದೂರ ಇದ್ಬಿಡು ಅಂತ ಹೇಳಿದಾಳೆ. ಅಪ್ಪನ ಮಾತು ಮೀರಿ ನಾನು ಹೇಗೋ ಅವನ್ನ ಒಪ್ಕೊಳ್ಳಿ? ನಾವು ನಮ್ಮ ಹೆತ್ತೋರ್ಗೆ ಮರ್ಯಾದೆ ಕೊಡ್ಬೇಕಲ್ವೇನೋ? ಅದು ಅಲ್ಲದೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಂತಸ್ತಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾವು ಕೀಳು ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿ ಇದ್ಮೇಲೆ ಇದನ್ನ ಮುಂದುವರಿಸಿ ಅವನ ಮನ್ಸಿಗೆ ನೋವು ಕೊಡೋಕೆ ನನಗೆ ಇಷ್ಟ ಇಲ್ಲ ಕಣೋ. ಇವತ್ತಿನ ಕಾಲದಾಗ ಎಲ್ಲರೂ ಪ್ರೀತಿಗೋಸ್ಕರ ಹೆತ್ತೋರು ಹೊಟ್ಟೆ ಉರಿಸಿ ಮನೆ ಬಿಟ್ಟು ಹೋಗೋರೆ ಜಾಸ್ತಿ. ಅಂಥದ್ರಾಗ ನೀನು ಅವ್ವಂಗೋಸ್ಕರ ಪ್ರೀತಿನೇ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ದಿಟ್ಟವಾಗ್ಲು ಗ್ರೇಟ್ ಕಣವಿ ನೀನು. ನಾವು ಏನು ಮಾಡಿದ್ರು ನಮ್ಗೇನು ಸಿಗಬೇಕೋ ಅದೇ ಸಿಗೋದು. ಬಾ ಹೋಗೋಣ. ಸ್ನೇಹ, ಅವ್ವ, ನನ್ನ ಕಣ್ಮುಂದೆನೆ 8 ದಿನ ಇದ್ರು ನಾನು ನಿನ್ನ ಗುರ್ತೇ ಹಿಡಿಲಿಲ್ಲವ್ವ. ಸ್ನೇಹ, ಸ್ನೇಹ. ಅವ್ವ, ಯಾಕವ್ವ ಏನಾಯ್ತು? ಅವ್ವ ಏನಾಯ್ತವ್ವ? ಯಾಕಲ್ಲ ಹೇಳ್ತಿದ್ದೀರಾ? ಏನಾಯ್ತವೇ? ಗೊತ್ತಿಲ್ಲ ಅಕ್ಕ. ಅವ್ವ ಇದ್ದಕ್ಕಿದ್ದಂಗೆ ತಪ್ಕೊಂಡು ಅಳ್ತಾ ಇದ್ದಾರೆ. ಅವ್ವ ಪುಟ್ಟಮೇ,
ಸ್ನೇಹ ನೀನೇನು ಬೇಸರ ಮಾಡ್ಕೋಬೇಡವಿ. ನನಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗನೇ ಬರ್ತಾನೆ, ಒಳ್ಳೇದೇ ಆಯ್ತದೆ. ಹ್ಞೂ ನನ್ಗೇನು ಬೇಸರ ಇಲ್ಲವ. ನೀವೆಲ್ಲ ಇರ್ಬೇಕಾದ್ರೆ ನಾನು ಇಷ್ಟು ಬೇಗ ಮದುವೆಯಾಗಿ ಎಲ್ಲಿಗೆ ಹೋಗ್ಲಿ? ಯಾಕವ್ವ ಸ್ನೇಹಕ್ಕನ ವಿಷಯದಲ್ಲಿ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ಯಾಕವ್ವ ಸ್ನೇಹ ನೋಡೋಕೆ ಬಂದಿದ್ದು ಗಂಡು ಹೊಂಟೋದ್ರು ಅಂತ ಬೇಸರ ಆಯ್ತಾಯ್ತಾ? ಬಂದಿದ್ದ ಸಂಬಂಧ ಅಂತ ಹೇಳಿದು ಅಳಿಯಂದ್ರು ತೆಪ್ಪು ಮಾಡ್ಬಿಟ್ರು ಅಂತ ತುಂಬ ನೊನ್ಕೊಂಬಿಟ್ಯ ಪುಟ್ಟಮ್ಮೆ? ಇಲ್ಲ ಇಲ್ಲ, ಹಂಗೇನೂ ಇಲ್ಲ. ಇನ್ಮ್ಯಾಕಾಗೋದೆಲ್ಲ ಒಳ್ಳೇದೇ ಆಯ್ತದೆ, ನಮ್ಮ ಸ್ನೇಹಂಗೂ ಒಳ್ಳೇದಾಯ್ತದೆ. ಅಲ್ಲ ಸ್ನೇಹಕ್ಕ, ಒಂದಿನಕ್ಕೂ ನಮ್ಮವ್ವ ನಮ್ಮನ್ನ ಹೀಗೆ ಎಮೋಷ್ನಲಾಗಿ ತಪ್ಕೊಂಡೇ ಇಲ್ಲ. ನೀನು ತಪ್ಕೊಂಡ್ರಲ್ಲ, ಏನು ಮೋಡಿ ಮಾಡಿದ್ಯಾ? ಸುಮ್ಕೆ ಇರೋದೆ, ಅವ್ವ ನಮ್ಮನ್ನ ಎದೆಗೆ ಅಪ್ಕೊಂಡೇ ಬೆಳೆಸಿರೋದು. ಅಕ್ಕ ಸುಮ್ಮನೆ ತಮಾಷೆ ಮಾಡಿದೆ. ಅವ್ವ ತುಂಬ ಎಮೋಷ್ನಲ್ ಆಗಿಬಿಟ್ಲಲ್ಲ, ಅದಕ್ಕೆ ಹಂಗಂದೆ. ಅದೇನು ಪುಟ್ಟಮ್ಮೆ ದಿಢೀರಂತ ಹುಡ್ಗಿನ ತಪ್ಕೊಂಬಿಟ್ಟೆ? ನಮ್ಮ ಹೃದಯನ ಇದೇ ಹುಡುಗಿಗೆ ಹಾಕೋರ ಕಣವ. ಅವ್ವ ನಿನ್ನ ಕಣ್ಣಾಗೆ ಸುಮ್ಕೆ ನೀರು ಬರೋಕ್ಕಿಲ್ಲ, ಏನಾಯ್ತು? ಏನೂ ಇಲ್ಲ ಕಣವಿ, ಸುಮ್ಕೆ ಹಂಗೆ ಅವಳನ್ನ ತಬ್ಕೋಬೇಕು ಅನಿಸ್ತು, ತಬ್ಕೊಂಡೆ. ಇವಳು ನನ್ನ ಮಗಳೇ ಅಲ್ವೇ? ನನ್ನ 2 ಹೆಣ್ಮಕ್ಳಿಗೂ ನಾನು ಅಂದ್ಕೊಂಡಂಗೆ ಮದುವೆ ಆಗಲಿಲ್ಲ. ನೀನು ವಿರೋಧಿ ಮಾಡಿ ಮದುವೆ ಮಾಡ್ಕೊಂಡೆ. ನಮ್ಮ ಸ್ನೇಹಂದು ಅವಳು ಮದುವೆ ಆಗಿದ್ದೇ ನಮಗೆ ಗೊತ್ತಾಗಲಿಲ್ಲ. ಈಗಿತ ಈ ನಮ್ಮ ಸ್ನೇಹ ಮದುವೆನ ನಾನೇ ಮುಂದೆ ನಿಂತು ಮಾಡ್ತೀನಿ. ಹ್ಞೂ ಅಲ್ಲವಾ ಸ್ನೇಹಕ್ಕನ ಮದುವೆ ಬಗ್ಗೆ ಇವಾಗ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದೇ ಕಣವಿ, ಇವಳ ಮದುವೆ ಒಂದು ಒಳ್ಳೆ ಹುಡುಗನ ಜೊತೆನೇ ಆಯ್ತದೆ ಅಂತ ನನ್ನ ಮನಸ್ಸು ಹೇಳ್ತಾ ಐತೆ. ಸ್ನೇಹ, ನಿಂಗೆ ಮದುವೆ ಆದ್ಮೇಲೆ ನಿನ್ನ ಜೀವನ ಚಂದಾಗಿರ್ತದೆ. ಅವ್ವ ನಾನು ಇವಾಗಲೂ ಚೆನ್ನಾಗೇ ಇದ್ದೀನಲ್ಲವ. ಈಗಿರೋದು ಬೇರೆ ಕಣವಿ, ಮದುವೆ ಆದ್ಮೇಲೆ ಇರೋದು ಬೇರೆ. ನೀನು ಒಂದು ದೊಡ್ಡ ಕುಟುಂಬಕ್ಕೆ ಸೊಸೆಯಾಗೋಯ್ತೀಯ. ನನ್ನ ಮಾತು ದಿಟ ಕಣವಿ. ನೀನು ನೋಡ್ತಿದ್ರೆ ನಮ್ಮ ಸ್ನೇಹನೇ ಜ್ಞಾಪ್ತಿ ಬರ್ತಾಳೆ. ಪಾಪ ನನ್ನ ಮಗಳ ಬದುಕು ಅರ್ಥದಾಗೆ ನಿಂತೋಯ್ತು. ನಿನ್ನ ಬದುಕು ಹಂಗಾಗಬಾರ್ದು, ಶಾನ ದೂರಕ್ಕೆ ನಡ್ಕೊಂಡು ಹೋಗ್ಬೇಕು. ನಿನ್ನೊಳಗೆ ನನ್ನ ಮಗಳನ್ನ ಕಾಣ್ತೀನಿ ಬಾ, ನನ್ನ ಮಗಳನ್ನ ಕಾಣ್ತೀನಿ. ನೀನು ಚಂದಾಗಿರ್ಬೇಕು. ನನ್ನ ಮಗಳು ಅಂದ್ಮೇಲೆ ನೀನು ಚಂದಕ್ಕೆ ಇರ್ತೀಯ.